10 ಗಂಟೆ ಕೆಲಸದ ಅವಧಿ ವಿಸ್ತರಣೆಯ ಬಗ್ಗೆ ಸಭೆಯನ್ನ ಮಾಡಲಾಗ್ತಾ ಇದೆ. ಕಾರ್ಮಿಕ ಸಂಘಟನೆ, ಕಾರ್ಖಾನೆ, ಹೋಟೆಲ್ ಮಾಲೀಕರ ಜೊತೆಗೆ ಸಭೆ ನಡೆಸಿದ್ರು. ಅದು ಅಂತ್ಯವಾಗಿದೆ. ರಾಜ್ಯ ಸರ್ಕಾರದ ಚಿಂತನೆಗೆ ಕಾರ್ಮಿಕ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ಸಭೆಯಲ್ಲಿ ವಿರೋಧವನ್ನ ಈಗ ಕಾರ್ಮಿಕ ಸಂಘಟನೆಗಳು ವ್ಯಕ್ತಪಡಿಸಿರೋದು. ಸರ್ಕಾರದ ಚಿಂತನೆಗೆ ಕಂಪನಿ ಮಾಲೀಕರು ಸ್ವಾಗತಿಸ್ತಾ ಇದ್ದಾರೆ. ಕಂಪನಿ ಮಾಲೀಕರಿಗೆ ಹೆಚ್ಚಿನ ರೀತಿ ಆಗುತ್ತೆ. ಮಾಲೀಕರು ವರ್ಸಸ್ ಕಾರ್ಮಿಕ ಸಂಘಟನೆಗಳ ಜಟಾಪಟಿ ತೀವ್ರವಾಗಿದೆ. 9 ಗಂಟೆ ಇತ್ತು ಇಲ್ಲಿಯವರೆಗೂ. ಅದನ್ನ 10 ಗಂಟೆಗೆ ಹೆಚ್ಚಳವನ್ನ ಮಾಡುವಂಥದ್ದಿದೆ. 8 ಗಂಟೆ ಇದ್ದಿದ್ದು, ಸೊ 10 ಗಂಟೆಗೆ ಏರಿಕೆ ಆಗುತ್ತಾ ಅನ್ನುವಂಥದ್ದಿದೆ. ಸೊ ಕೆಲಸದ ಅವಧಿ ನಿತ್ಯ 10 ಗಂಟೆಗೆ ವಿಸ್ತರಣೆಯ ಬಗ್ಗೆ ಸಭೆಯನ್ನು ಮಾಡಲಾಯಿತು. ಕಾರ್ಮಿಕ ಸಂಘಟನೆಗಳು ಈಗ ತೀವ್ರವಾಗಿ ಅದನ್ನ ವಿರೋಧವನ್ನು ವ್ಯಕ್ತಪಡಿಸಿವೆ. ಬಟ್ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಅದಕ್ಕೆ ಯಾವೆಲ್ಲ ಮಾಲೀಕರಿದ್ದಾರೆ ಅವರೆಲ್ಲ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, 10 ಗಂಟೆ ಆಗಲಿ ಅಂತ ಕೇಳಿದ್ದಾರೆ. ಬಟ್ ಕೆಲಸ ಮಾಡುವಂಥ ಕಾರ್ಮಿಕರು ಹೇಳ್ತಾ ಇರುವಂಥದ್ದು ಬೇಡ ಅಂತ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಬ್ಬರ ಮಾತುಕತೆಗಳು ಮುಕ್ತಾಯವಾಗಿದೆ. ಒಂದು ಡಿಸಿಷನ್ಗೆ ಬರ್ತಾರೆ ಅಂತ ಕಾಣಿಸುತ್ತೆ. 8 ಅವರ್ ಇದ್ದಿದ್ದನ್ನು 10 ಗಂಟೆಗೆ ಮಾಡ್ತಾರೆ. ಸೊ 8 ಅವರ್ ಇಲ್ಲಿಯವರೆಗೂ ಕೂಡ ಡ್ಯೂಟಿ ಅವರು. ಸೊ ಅದೀಗ 10 ಗಂಟೆಯವರೆಗೂ ಕೂಡ ವಿಸ್ತರಣೆ ಮಾಡುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇರೋದ್ರಿಂದ ಮಾಲೀಕರು ಖುಷಿಯಾಗಿದ್ದಾರೆ. ಬಟ್ ಕಾರ್ಮಿಕ ಸಂಘಟನೆಗಳು ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರದ ಚಿಂತನೆಗೆ ಈಗ ಕಾರ್ಮಿಕ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಹಲವು ಕಡೆಗಳಲ್ಲಿ ವರ್ಕಿಂಗ್ ಟೈಮ್ ಬೇರೆ ಬೇರೆ ರೀತಿಯಲ್ಲಿದೆ. 8 ಅವರ್ ಇದೆ, 9 ಅವರ್ ಇದೆ, 10 ಅವರ್ ಇದೆ. ಪ್ರೈವೇಟಲ್ಲೆಲ್ಲ ಇದ್ದಾವೆ 10 ಅವರು, 11 ಅವರು, 12 ಅವರು ಇರುವಂಥ ಸೆಕ್ಟರ್ಗಳು ಕೂಡ ಇದ್ದಾವೆ. ಬಟ್ ಈಗ ಅದನ್ನು ಅಧಿಕೃತವಾಗಿ ಸರ್ಕಾರನೇ ಒಂದು ನಿರ್ಧಾರಕ್ಕೆ ಬರೋ ರೀತಿಯಲ್ಲಿ ಮಾಡ್ತಾ ಇದೆ. ಸೊ ಅದು ಟೈಮಿಂಗ್ 8 ಅವರ್ ಏನಿತ್ತು ಅದನ್ನು 10 ಅವರ್ ಮಾಡೋಣ ಅಂತ ಹೇಳಿ. ಯಾಕೆ ಅಂತಂದರೆ ಅನೇಕ ರೀತಿಯಾದಂಥ ಚರ್ಚೆಗಳಾಗ್ತಾ ಇರೋದು. 8 ಅವರ್ ಅಂತಂದರೆ ಬರ್ತಾರೆ, ಕೆಲಸ ಮಾಡ್ತಾರೆ 2 ಅವರು, ಮತ್ತೆ ಟೀಗೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಅದಾದ ನಂತರ ಊಟಕ್ಕಂತೆ ಹೋಗ್ತಾರೆ, ಅದರ ಅವರ್ ಮುಗಿದೋಗುತ್ತೆ. ಮತ್ತೆ ಸಂಜೆ ಆಗ್ತಾ ಇದ್ದಂಗೆ ಮತ್ತೊಂದು ಟೀಗೆ ಹೋಗ್ತಾರೆ. ಈ ಟೀ ಊಟ ಇವೇ 2 ಅವರ್ ಆಗೋಗ್ಬಿಡುತ್ತೆ, ಕೆಲಸನೇ 6 ಅವರ್ ಆಗೋಗ್ಬಿಡುತ್ತೆ. ಹಾಗಾಗಿ ಆ ಟೈಮಿಂಗನ್ನು ಸ್ವಲ್ಪ 10 ಅವರ್ ಮಾಡಿದರೆ ಅಟ್ಲೀಸ್ಟ್ 8 ಅವರ್ ಆದರೂ ಡ್ಯೂಟಿ ಆಗುತ್ತೆ ಅಂತ ಒಂದು ವಾದ ಇದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಸರ್ಕಾರ ಈ 10 ಅವರನ್ನು ಮಾಡೋದಕ್ಕೆ ಹೊರಟಿರುವಂಥದ್ದಕ್ಕೆ ರೀಸನ್ ಏನು? ಜೊತೆಗೆ ಕಾರ್ಮಿಕ ಸಂಘಟನೆಗಳು ಇದಕ್ಕೆ ವಿರೋಧವನ್ನು ಮಾಡ್ತಾ ಇರೋದಕ್ಕೆ ಕೊಟ್ಟಂಥ ಕಾರಣಗಳೇನು? ರವೀಶ್. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರ ಈ ಒಂದು ಕಾರ್ಮಿಕ ಸಂಘಟನೆಗಳು ಮತ್ತು ಕಾರ್ಮಿಕ ಒಂದು ಕಾರ್ಖಾನೆಗಳ ಮಾಲೀಕರಿಗೆ ಕೊಟ್ಟಂಥ ವಿವರಣೆ ಏನಿದೆ ಅಂದರೆ, ಕೇಂದ್ರ ಸರ್ಕಾರದಿಂದ ಒಂದು ತಿದ್ದುಪಡಿ ಬಂದಿದೆ, ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಈ ಸಂಬಂಧ ನಾವು ಈ ಕಾನೂನನ್ನು ಜಾರಿಗೆ ತರೋದಕ್ಕೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀವಿ. ಇನ್ನೊಂದು, ಒಂದು ಕಂಪನಿಯಿಂದ ಅಂದರೆ ಒಂದು ಖಾಸಗಿ ಕಂಪನಿಯಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಲೆಟರ್ ಹೋಗುತ್ತೆ. ಅಂದರೆ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತ ಅವರು ಪ್ರಸ್ತಾಪವನ್ನು ಕೂಡ ಕೊಡ್ತಾರೆ. ಆ ಪ್ರಸ್ತಾಪದ ಅನ್ವಯ ನಾವು ಕೂಡ ಇದನ್ನು ಹೆಚ್ಚಳ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಕೂಡ ಒಪಿನಿಯನನ್ನು ಕೇಳ್ತಾ ಇದ್ದೇವೆ ಅಂತ ಕಾರ್ಮಿಕ ಇಲಾಖೆಯ ಒಂದು ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕಾರ್ಮಿಕ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈಗಾಗಲೇ ಕಾಯ್ದೆ ಏನಿದೆ ಅದರಲ್ಲೇ ಕೂಡ ಒಂದು ರೀತಿಯಲ್ಲಿ 9 ಗಂಟೆ ಅಂತ ಮಿತಿಗೊಳಿಸಿದ್ರು ಕೂಡ ಹೆಚ್ಚುವರಿ ಒಂದು ರೀತಿಯಲ್ಲಿ ಅನಧಿಕೃತವಾಗಿ ಅದನ್ನು ಬಳಕೆ ಮಾಡಿಕೊಂಡು 10 ಅವರ್ 12 ಅವರ್ ದುಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಅಕ್ರಮ ದುಡಿಮೆ ಮಾಡಿಸ್ಕೊಳ್ತಾ ಇರ್ತಕ್ಕಂಥವ್ರು ಈಗ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಬೇಡ, ಕಾರ್ಮಿಕರಿಗೆ ಒಂದು ರೀತಿಯಲ್ಲಿ ಟೈಮ್ ಬೇಕಾಗುತ್ತೆ, ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಹೊರೆ ಆಗುತ್ತೆ ಅನ್ನೋದು ಕೂಡ ಒಂದು. ಜೊತೆಗೆ 50 ರಿಂದ 75 ಗಂಟೆಗಳ ಕಾಲ 3 ತಿಂಗಳಿಗೆ OT ನಿಗದಿಯಾಗಿರ್ತಕ್ಕಂಥದ್ದು, ಅಂದರೆ ಹೆಚ್ಚುವರಿ ಅವಧಿಯನ್ನು ಕೆಲಸ ಮಾಡೋದಕ್ಕೆ. ಆದರೆ ಆ ಅವಧಿಯನ್ನು ಈಗ 144 ಗಂಟೆಗಳಿಗೆ ಒಂದು ರೀತಿಯಲ್ಲಿ ವಿಸ್ತರಣೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಅನ್ನೋದು ಕೂಡ ಪ್ರಸ್ತಾಪ ಆಗಿದೆ. ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ಕಾರ್ಮಿಕ ಸಂಘಟನೆಗಳ ಒಂದು ವಿರೋಧದ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಆದರೆ ಪರ ಕಾರ್ಮಿಕ ಒಂದು ಕಾರ್ಖಾನೆಗಳು ಮತ್ತು ಕೆಲ ಕಂಪನಿಗಳ ಮಾಲೀಕರು, ಹೋಟೆಲ್ ಮಾಲೀಕರ ಸಂಘದವರು ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲ ಈ ಕಾಯ್ದೆ ಚೆನ್ನಾಗಿದೆ ಅಂತ. ಅಂದರೆ ನಾವೇನು ಹೆಚ್ಚುವರಿ ದುಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. 48 ಗಂಟೆ 50 ಗಂಟೆ ಅಂತ ಏನಿದೆ ಅದು ಅದರೊಳಗಡೆ ಇರುತ್ತೆ. ಆದರೆ ವಾರದಲ್ಲಿ 2 ದಿನ ರಜೆ ಅಂತ ಫಿಕ್ಸ್ ಮಾಡ್ತೇವೆ. ಸಾಟರ್ಡೆ ಮತ್ತು ಸಂಡೇ 2 ದಿನ ವಾರದ ರಜೆಯನ್ನು ಕೂಡ ಕೊಟ್ಟು ಅಲ್ಲಿಗೆ ಅದು ಆ್ಯಡ್ ಆನ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಹೊರೆ ಆಗೋದಿಲ್ಲ ಅಂತಲೂ ಕೂಡ ಅವರ ಒಂದು ಸಮರ್ಥನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ನಮ್ಮ ಒಂದು ಅಭಿಪ್ರಾಯಗಳೇನಿದೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಸರ್ಕಾರ ತದನಂತರ ಒಂದು ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತಲೂ ಕೂಡ ಆ ಒಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ಅಂತಿಮವಾಗಿ ಸರ್ಕಾರದ ಅಂಗಳಕ್ಕೆ ಬಂದ ಬಳಿಕ ಸರ್ಕಾರ ಯಾವ ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕಾಗತ್ತೆ. ಈಗಾಗಲೇ ಕೇಂದ್ರ ಸರ್ಕಾರದ
ಒಂದು ರೀತಿಯಲ್ಲಿ ಕಾನೂನು ತಿದ್ದುಪಡಿ ಏನಿದೆ ಕೆಲ ರಾಜ್ಯಗಳು ಕೂಡ ಅಳವಡಿಕೆ ಮಾಡಿಕೊಂಡಿದೆ ಅಂತ ಕೂಡ ಸಭೆಯಲ್ಲಿ ಹೇಳಿದ್ದಾರೆ. ಗುಜರಾತ್ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು, ಉತ್ತರಾಖಂಡ ಆಗಿರ್ಬೋದು, ಜೊತೆಗೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲೂ ಕೂಡ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ ಅಂತ ಕೂಡ ಆ ಸಭೆಯಲ್ಲಿ ಅಧಿಕಾರಿಗಳು ವಿವರಿಸಿದ್ದಾರೆ. ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ಕಾರ್ಮಿಕ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಆ ವಿರೋಧಕ್ಕೆ ಮಣಿದು ತಟಸ್ಥ ಆಗುತ್ತಾ ರಾಜ್ಯ ಸರ್ಕಾರ ಅಥವಾ ಅದನ್ನು ಬದಿಗೊತ್ತಿ ಕಾಯ್ದೆಯನ್ನು ಜಾರಿಗೆ ತರ್ತಾರ, ಕಾದ್ ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.